ಆದ್ರೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯಲ್ಲಿ ಪರಸ್ಪರ ವಿರೋಧಾಭಾಸ ಇದೆ. ಲೂಥ್ರಾ ಅವರು ಹೇಳ್ತಿದ್ದಾರೆ ಯಾಕೆ ಹೈಕೋರ್ಟ್ ಒಪ್ಪಲಿಲ್ಲ ಅಂತಂದ್ರೆ ಈ ಎರಡು ಸಾಕ್ಷಿಗಳ ಹೇಳಿಕೆ ಇದೆಯಲ್ಲ, ಜೂನ್ 11ರಂದೇ ಪೊಲೀಸರು ಶೆಡ್ನ ಈ ಜಾಗವನ್ನ ವಶಕ್ಕೆ ಪಡೆದಿದ್ರು. ಆದ್ರೆ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸೋದಕ್ಕೆ ವಿಳಂಬ ಆಗೋದ್ರ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಜಡ್ಜ್ ಏನ್ ಪ್ರಶ್ನೆ ಮಾಡಿದ್ರಲ್ಲ, ಯಾಕೆ ನಂಬಲಿಲ್ಲ ಹಾಗಿದ್ರೆ ಸಾಕ್ಷಿಗಳ ಹೇಳಿಕೆಯನ್ನ ಅಂತ ಅನ್ನೋದನ್ನ, ಎಲ್ಲಿ ಯಾವ ವಿಚಾರ ಹೈಕೋರ್ಟ್ಗೆ ಒಪ್ಪಿಗೆ ಆಗ್ಲಿಲ್ಲ ಅನ್ನೋದನ್ನ ಇಲ್ಲಿ ವಿವರಿಸಲಾಗ್ತಾ ಇದೆ. ಅಂದ್ರೆ ಸಾಕ್ಷಿಗಳ ಹೇಳಿಕೆಯಲ್ಲಿ ವಿರೋಧಾಭಾಸ ಇದೆ. ಅಂದ್ರೆ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಿಕೊಂಡಂತಹ ಸಂದರ್ಭ, ಘಟನೆ ನಡೆದಂತಹ ಸಂದರ್ಭ, ಅಂದ್ರೆ ಆ ಘಟನೆ ನಡೆದಂತಹ ಜಾಗ ಏನಿದೆ ಅಲ್ಲಿ ಜೂನ್ 11ರಂದು ಆ ಘಟನೆ ಬಗ್ಗೆ ವಿವರವನ್ನ ಪಡೆದುಕೊಳ್ಳಲಾಗುತ್ತೆ. ಆ ವಿಳಂಬ ಆಗಿದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು, ಅದನ್ನೇ ಪ್ರಮುಖ ಅಂಶವಾಗಿ ಇಟ್ಕೊಂಡಿದ್ರು ದರ್ಶನ್ ಪರ ವಕೀಲರು. ಹಾಗಾಗಿ ಆ ವಿಷಯವನ್ನ ಇಲ್ಲಿ ಏನ್ ವಿರೋಧಾಭಾಸ ಆಯ್ತು ಅನ್ನೋದ್ರ ಬಗ್ಗೆ ಲೂಥ್ರಾ ಅವರು ತಿಳಿಸ್ತಾ ಇದ್ದಾರೆ. ಹೈಕೋರ್ಟ್ ಏನ್ ವಿಷಯವನ್ನ ಹೇಳಿದೆ, ಯಾವ ವಿಚಾರವನ್ನ ಅಲ್ಲಿ ಪ್ರಸ್ತಾಪಿಸಿದೆ, ಯಾವ್ದು ಇಲ್ಲಿ ನಂಬಿಕೆಗೆ ಅರ್ಹ ಅಲ್ಲ, ಒಪ್ಕೊಳಕ್ ಆಗಲ್ಲ ಅನ್ನುವಂತ ವಿಷಯವನ್ನ ಹೇಳಿದೆ, ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಬಹುಶಃ ಈ ಸುಪ್ರೀಂ ಅದನ್ನ ಹೇಗೆ ಪರಿಗಣಿಸುತ್ತೆ ನೋಡ್ಬೇಕು. ಕರೆಕ್ಟ್. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯಲ್ಲಿ ಪರಸ್ಪರ ವಿರೋಧಾಭಾಸ ಇದೆ ಅಂತ ಹೇಳಿ ಬಹುಶಃ ಒಬ್ಬ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇನ್ನೊಬ್ಬ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಸ್ವಲ್ಪ ವ್ಯತಿರಿಕ್ತತೆಯನ್ನ ಕಂಡಿರಬಹುದು ಹೈಕೋರ್ಟ್. ಸೊ ಹಾಗಾಗಿ ಇವರಿಬ್ರು ಕೂಡ ಒಂದೇ ವಿಚಾರವನ್ನ ನಿಜ ಹೇನ ಹೇಳ್ತಾ ಇದಾರ, ನಂಬಲರ್ಹನ ಅನ್ನುವಂಥದ್ರ ಬಗ್ಗೆ ಬಹುಶಃ ಅವರಿಗೆ ಅನುಮಾನಗಳು ಬಂದಿರಬಹುದು ಅನ್ನೋದು ಒಂದು ಅಂಶ. ಇನ್ನೊಂದು, ಲೇಟ್ ಆಗಿ ಯಾಕೆ ನೀವು ಅದನ್ನ ಮಾಡಿದ್ರಿ, 11ನೇ ತಾರೀಕು ಅನ್ನುವಂಥದ್ದನ್ನ ಹೇಳಿದ್ರೆ ಒಬ್ಬ 7 ದಿನ ಆದ್ಮೇಲೆ ಮಾಡ್ತೀರಿ, ಇನ್ನೊಬ್ಬ 12 ದಿನ ಆದ್ಮೇಲೆ ಮಾಡ್ತೀರಿ. ಅಲ್ಲಿವರೆಗೂ ಕೂಡ ಅವ್ರು ನಿಮಗೆ ಸಿಕ್ಕಿರ್ಲಿಲ್ವಾ? ಘಟನೆ ಆದ ತಕ್ಷಣ ಅವ್ರೇನಾದ್ರೂ ತಲೆ ಮರೆಸ್ಕೊಂಡು ಹೋಗ್ಬಿಟ್ಟಿದ್ರ? ಇಲ್ಲ ತಾನೆ. ಅವರು ಬೆಂಗಳೂರಲ್ಲೇ ಇದ್ರು ಅನ್ನೋದಕ್ಕೂ ಕೂಡ ಅವರ ಮೊಬೈಲ್ನ CDR ಕೂಡ ಹೇಳುತ್ತೆ, ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲೇ ಇದ್ದ, ಆತ ಮನೆಯ ಅಕ್ಕಪಕ್ಕನೇ ಓಡಾಡ್ಕೊಂಡಿದ್ದ ಅಂತ. ಅದಾಗಿಯೂ ಕೂಡ ನೀವು ಯಾಕೆ ಲೇಟ್ ಮಾಡಿದ್ರಿ ಅನ್ನೋದು ಕೂಡ ಒಂದು ಪ್ರಮುಖವಾದಂತಹ ಒಂದು ಅಂಶ ಆಗಿತ್ತು. ಅದನ್ನ ನೋಡಿ ಬಹುಶಃ ಹೈಕೋರ್ಟ್ ಇದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ, ಅಥವಾ ಇವರನ್ನ ನಂಬಲರ್ಹ ಸಾಕ್ಷ್ಯಗಳ ಅನ್ನುವಂಥದ್ದನ್ನ ಪರಿಗಣಿಸಿರ್ಲಿಲ್ಲ ಅನ್ನೋದನ್ನ ಲೂಥ್ರಾ ಅವರು ಕೂಡ ಈಗ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಈಗ ಜಡ್ಜ್ ಯಾವ ರೀತಿಯಾಗಿ ಇದನ್ನ ಒಪ್ಕೊಳ್ತಾರ, ಅಥವಾ ಇದಕ್ಕೆ ಮತ್ತೊಂದಷ್ಟು ಪ್ರಶ್ನೆಗಳು ವಿರೋಧಾಭಾಸಗಳು ಬರುತ್ತಾ, ಇದಕ್ಕೆ ಕನ್ವಿನ್ಸ್ ಆಗ್ತಾರಾ ಅನ್ನುವಂಥದ್ದು ಈಗಿರುವಂತಹ ಒಂದು ಪ್ರಶ್ನೆ. ಸೊ ಇದಾದ ನಂತರ ಈಗ ಕೌಂಟರ್ ಮಾಡಕ್ ಬರುವಂತಹ ಸಿದ್ಧಾರ್ಥ ದವೆ ಅವರು, ದರ್ಶನ್ ಪರ ವಕೀಲರು, ಅವ್ರು ಎಲ್ಲಾ ವಿಚಾರಗಳನ್ನ ಹೇಗೆ ಕೌಂಟರ್ ಮಾಡ್ತಾರೆ ನೋಡಿ. ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತಾರೆ. ಸುಪ್ರೀಂ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಪರ ಸಿದ್ಧಾರ್ಥ ಲೂಥ್ರಾ ಅವರು ವಾದ ಮಂಡಿಸುವಾಗ ಹೇಳ್ತಾ ಇದ್ದಾರೆ, ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ. ಸೊ ಅದು ಹೇಗೆ ಬರೋದಕ್ಕೆ ಸಾಧ್ಯ? ಒಬ್ಬ ವ್ಯಕ್ತಿಯನ್ನ ಹೊಡೆದು ಬಡ್ದು ಆತನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾಗ್ಲೇನೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇವ್ರ ಬಟ್ಟೆಯ ಮೇಲೆ ಅಂಟಿದೆ ಅಂತ. ಆ ಬಟ್ಟೆಗಳನ್ನ ಕೂಡ ಈಗಾಗಲೇ ಅವರು ಸುಪರ್ದಿಗೆ ಪಡೆದಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಪ್ರಾಸಿಕ್ಯೂಷನ್ ಪರ ಸಿದ್ಧಾರ್ಥ ಲೂಥ್ರಾ ಅವರು ಹೇಳ್ತಾ ಇರುವಂತಹ ಒಂದು ವಿಚಾರಗಳು. ಸೊ ಅವತ್ತು ಆರೋಪಿಗಳು ಧರಿಸಿದಂತಹ ಒಂದು ಬಟ್ಟೆ, ಆ ಬಟ್ಟೆಯ ಮೇಲಿದ್ದಂತಹ ರಕ್ತದ ಕಲೆಗಳು, ಅದೆಲ್ಲವನ್ನೂ ಕೂಡ ನಾವು ಮಹಜರ್ ಮಾಡಿ, ಸ್ಥಳ ಮಹಜರ್ ಮಾಡಿ ಅದನ್ನ ಕಲೆ ಹಾಕಿದೀವಿ. ಆ ಬಟ್ಟೆಗಳನ್ನ ಕೂಡ ಫೊರೆನ್ಸಿಕ್ಗೆ ಕಳಿಸಿ, ಆ ಬಟ್ಟೆಗಳ ಮೇಲಿರುವಂತಹ ರಕ್ತದ ಕಲೆ ಅದು ರೇಣುಕಾಸ್ವಾಮಿಯದ್ದೇ ಅನ್ನುವಂಥದ್ರ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಅದನ್ನ ಡಿಟೇಲ್ ಆಗಿ ತನಿಖೆಯಲ್ಲಿ ನಮೂದು ಮಾಡಿದ್ದಾರೆ. ಫೊರೆನ್ಸಿಕ್ ರಿಪೋರ್ಟ್ ಏನ್ ಹೇಳುತ್ತೆ, ಇವರ ಬಟ್ಟೆಗಳ ಮೇಲೆ ಯಾವ್ಯಾವ ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆ ಇದೆ ಅನ್ನುವಂಥದ್ದು. ಎಸ್, ರಕ್ತದ ಕಲೆ ಅಂತ ಅನ್ನೋದು ಬಹಳ ಪ್ರಮುಖ ಸಾಕ್ಷಿಯಾಗಿತ್ತು. ಆರಂಭಿಕವಾಗಿ ಇದರ ಬಗ್ಗೆ ಬಹಳ ವಿಸ್ತೃತವಾದಂತಹ ಚರ್ಚೆ ಕೂಡ ಆಗಿತ್ತು. ಯಾಕಂದ್ರೆ ಲಾಠಿ, ಮರದ ಕೊಂಬೆ, ಹಗ್ಗ, ಅಂದ್ರೆ ಎಲ್ಲೆಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ ಅಂತಂದ್ರೆ ಅಲ್ಲಿ ಶೆಡ್ ನಲ್ಲಿ ಏನು ಆತನ ಮೇಲೆ ಹಲ್ಲೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ನಾವಾಗ್ಲೇ ಫೋಟೋ ಕೂಡ ಗಮನಿಸಿದ್ವಿ. ಅಲ್ಲಿದ್ದಂತಹ ಲಾರಿಗಳನ್ನ, ಅದ್ರ ಮೇಲೆಲ್ಲ ರಕ್ತ, ಜೊತೆಗೆ ಮರದ ಕೊಂಬೆ ಮೇಲೆ ರಕ್ತ, ಬಳಸಿದಂತಹ ಹಗ್ಗದ ಮೇಲೆ ರಕ್ತ, ಹಾಗೆ ಹಲ್ಲೆ ಮಾಡಿದಂತಹ ಆರೋಪಿಗಳ ಬಟ್ಟೆ ಮೇಲೆ ರಕ್ತ. ಈ ರಕ್ತದ ಕಲೆ ಸಾಕ್ಷೀಕರಿಸ್ತಾ ಇತ್ತು, ಹೌದು ಈ ಘಟನೆ ನಡೆದಂತಹ ಜಾಗದಲ್ಲಿ ಈ ಆರೋಪಿಗಳಿದ್ರು, ಜೊತೆಗೆ ಇವರು ಹಲ್ಲೆ ಮಾಡಿದ್ದಾರೆ. ಇಲ್ಲದೆ ಹೋದ್ರೆ ಅವ್ರ ಬಟ್ಟೆ ಮೇಲೆ ಹತ್ಯೆಯಾದಂತಹ ವ್ಯಕ್ತಿಯ ರಕ್ತ ಹೇಗೆ ಬರೋದಕ್ಕೆ ಸಾಧ್ಯ? ಇದು ಬಹಳ ಪ್ರಮುಖ ಸಾಕ್ಷಿಯಾಗಿತ್ತು. ಆ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ತದ ಕಲೆ ವಿಚಾರವನ್ನ ಸಿದ್ಧಾರ್ಥ ಲೂಥ್ರಾ ಅವರು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಅದನ್ನ ಪ್ರಮುಖವಾಗಿ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಯಾಕೆ ಇವರು ಆರೋಪಿಗಳು ಅಂತ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಎಲ್ಲಿ ಪ್ರಮುಖ ಸಾಕ್ಷಿ ಸಿಕ್ತು ಅಂತಂದ್ರೆ, ಒಂದು ಫೋಟೋಗಳು, ಅಲ್ಲಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು, ಅದೆಲ್ಲ ಒಂದು ವಿಚಾರ. ಆದ್ರೆ ಮತ್ತೊಂದು ಸಿಕ್ಕಂತಹ ರಕ್ತದ ಕಲೆ, ಇದು ಸಂಪೂರ್ಣ ಕಥೆಯನ್ನು ಹೇಳ್ತಾ ಇತ್ತು. ಯಾಕಂದ್ರೆ ನಮ್ ನೆನಪಿರ್ಬೋದು, ದರ್ಶನ್ ಅವರ ಶೂಸ್ ಅನ್ನ ಕಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೂ ಸಂಬಂಧಪಟ್ಟಂತೆ ಅಲ್ಲೂ ರಕ್ತದ ಕಲೆ ಇತ್ತು ಅನ್ನುವಂತಹ ಮಾತುಗಳು ಬಂತು. ಇಲ್ಲ, ಆಮೇಲೆ ಮಣ್ಣು, ಆ ಶೆಡ್ ನಲ್ಲಿರುವಂತಹ ಮಣ್ಣು, ದರ್ಶನ್ ಶೂ ನಲ್ಲಿ ಸಿಕ್ಕಂತಹ ಒಂದು ಮಣ್ಣು, ಅದು ಸಾಮ್ಯತೆ ಇದೆ ಅನ್ನೋದು ಕೂಡ ಒಂದು ರಿಪೋರ್ಟ್. ಅಂದ್ರೆ ಎಷ್ಟೆಷ್ಟು ಮೈನ್ಯೂಟ್ ಡೀಟೇಲ್ಗಳು ಇಂಥ ಒಂದು ಕೊಲೆ ಪ್ರಕರಣದಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ವಹಿಸಿಕೊಳ್ಳುತ್ತೆ ಅಂತ ನೀವು ಹೇಳ್ತಾ ಇದ್ರೆ. ರಕ್ತದ ಕಲೆ ಅಂತೂ ಬಿಡಿ, ಮೇಜರ್ ಆದಂತಹ ಒಂದು ಎವಿಡೆನ್ಸ್ ಆಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಹಲ್ಲೆ ಮಾಡಿದಾಗ್ಲೇನೆ ಆ ವ್ಯಕ್ತಿಯ ರಕ್ತದ ಕಲೆ ಆತನ ಶರ್ಟ್ ಮೇಲೆ ಬರೋದಕ್ಕೆ ಸಾಧ್ಯ ಅಂತ. ಅದ್ರ ಜೊತೆಗೆ ಅಲ್ಲಿದ್ದಂತಹ ವಸ್ತುಗಳು, ನೀವು ಹೇಳಿದ್ರಿ ಲಾಠಿ ಬಳಸಿದ್ದಾರೆ, ಮರದ ಕೊಂಬೆಗಳನ್ನು ಬಳಸಿದ್ದಾರೆ, ಅಲ್ಲಿದ್ದಂತಹ ಹಗ್ಗ ತಗೊಂಡು ಹೊಡೆದಿದ್ದಾರೆ, ಅದೆಲ್ಲದ್ರ ಮೇಲೆ ಇದೆ.